ಇವಾಗ ನೀವು ಈ ಪ್ರಶ್ನೆಗಳನ್ನ ಒಂದು ವಾಕ್ಯದಲ್ಲಿ ಉತ್ತರ ನೀಡಬೇಕು ಮಕ್ಕಳು. ಪ್ರಶ್ನೆಗಳನ್ನು ನೋಡೋಣವಾ? ಮೊದಲನೇ ಪ್ರಶ್ನೆ, 9ನೇ ಪ್ರಶ್ನೆ. ಇಲ್ಲಿ 19ನೇ ಶತಮಾನವನ್ನ ಏನೆಂದು ಕರೆಯಲಾಗಿದೆ? ಇದು 19ನೇ ಶತಮಾನವನ್ನ ಏನು ಅಂತ ಕರೆಯಲಾಗಿದೆ? ಭಾರತೀಯ ಇತಿಹಾಸದಲ್ಲಿ 19ನೇ ಶತಮಾನವನ್ನ ಭಾರತೀಯ ಪುನರುಜ್ಜೀವನ ಕಾಲ ಹಾಗೂ ಸಮಾಜ ಸುಧಾರಣಾ ಕಾಲ ಎಂದು ಕರೆಯಲಾಗಿದೆ. ಯಾಕೆ ಅಂತಂದ್ರೆ ಇಲ್ಲಿ ಸಮಾಜದಲ್ಲಿ ಅನೇಕ ಸುಧಾರಣೆಗಳು, ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಗಳು ಈ ಶತಮಾನದಲ್ಲೇ ಕಂಡು ಬರ್ತವೆ. ಸೊ ಅನೇಕ ಸುಧಾರಕರಾದ ಜ್ಯೋತಿಬಾ ಫುಲೆ, ದಯಾನಂದ ಸರಸ್ವತಿ, ವಿವೇಕಾನಂದರು, ಪರಮಹಂಸರು ಮತ್ತು ರಾಜಾರಾಮ್ ಮೋಹನ್ ರಾಯ್ ಇವರೆಲ್ಲ ಉದಯಿಸಿ ಸಮಾಜದಲ್ಲಿ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಸುಧಾರಣೆಯನ್ನು ತರೋದಿಕ್ಕೆ ಪ್ರಯತ್ನ ಪಡ್ತಾರೆ ಮಕ್ಕಳೇ. ಸೊ ಆ ಶತಮಾನವನ್ನ, 19ನೇ ಶತಮಾನವನ್ನ ಭಾರತೀಯ ಪುನರುಜ್ಜೀವನ ಹಾಗೂ ಸಮಾಜ ಸುಧಾರಣಾ ಕಾಲ ಅಂತ ಕರೆಯಲಾಗಿದೆ.